ಗುರುಜಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅಂಥ ದೊಡ್ಡ ಮಟ್ಟದ ತೊಂದರೆ ಸಮಸ್ಯೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸಿದ್ರೂ ಕೂಡ ಗುರುವಿನ ಮನೆಯಾಗಿದ್ದು ಗುರು ಬಲಿಷ್ಠನಾಗಿರೋದರಿಂದ ಆರೋಗ್ಯದಲ್ಲಿ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಅಂತ ಕಾಣಿಸ್ತಾ ಇದ್ದರೂ ಕೂಡ ಬೆನ್ನು ನೋವಿನಿಂದ ಒಂದಿಷ್ಟು ಸಮಸ್ಯೆ ಅಥವಾ ಜಾಯಿಂಟ್ ನೋವು, ಕೈ ಕಾಲು ಗಂಟಿನಲ್ಲೋ ಅಥವಾ ಎಲ್ಲೋ ಅರ್ಧ ತಲೆನೋವು, ಜಲಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫೆಕ್ಟಿವ್ ಡಿಸೀಸ್ ಅಂದರೆ ನೀರಿನಿಂದ ಬರಬಹುದಾದಂತಹ ಯಾವುದಾದ್ರೂ ಕಾಯಿಲೆಗಳು ಒಂದಿಷ್ಟು ಬಾಧೆ ಕೊಡುತ್ತೆ. ಹಣಕಾಸಿನಲ್ಲಿ ಒಂದಿಷ್ಟು ಏರುಪೇರು ಸಣ್ಣ ಮಟ್ಟದಲ್ಲಿ, ಒಂದು 16,000 ರೂಪಾಯಿ ವೇಸ್ಟ್ಫುಲ್ ಎಕ್ಸ್ಪೆನ್ಸಸ್ಸು, ಇದಿಷ್ಟು ಕೂಡ ಒಂದು ಅಶುಭ ಫಲ. ಇವರಿಗೆ ಅನುಕೂಲ ಆಗೋದಕ್ಕೆ ಬೆಲ್ಲ ಮತ್ತು ಜೇನುತುಪ್ಪ ದಾನ ಕೊಡ್ತಕ್ಕಂಥದ್ದು. ಜೇನುತುಪ್ಪದ ದಾನದ ಜೊತೆಗೆ ಒಂದಿಷ್ಟು ಜೇನುತುಪ್ಪವನ್ನು ಪಶುಗಳಿಗೆ ವಿತರಣೆ ಮಾಡ್ತಕ್ಕಂಥದ್ದು, ಜೇನುತುಪ್ಪವನ್ನು ಬೆಲ್ಲವನ್ನು ತಿನ್ನಿಸ್ತಕ್ಕಂಥದ್ದು, ಹಸುಗೆ, ಬೇರೆ ಬೇರೆ ಪಶುಗಳಿಗೆ ಒಂದಿಷ್ಟನ್ನು ಇರುವೆಗೆ ದಾನ ಮಾಡ್ತಕ್ಕಂಥದ್ದು ತಮ್ಮ ಗ್ರಹಚಾರ ಪರಿಹಾರ ಆಗಿ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ.